ಸರ್ ಆಮೇಲೆ ನಿನ್ನೆ ಮೊಬೈಲು ಇಸ್ರೋಗೆ ಹುಸಿ ಇಸ್ರೋಗೆ ಬಾಂಬ್ ಕರೆ ನಿನ್ನೆ ಬಂದಿದೆ. ಬಾಂಬ್ ಬೆದರಿಕೆ ಬಂದಿದೆ ಸರ್, ಫೇಕ್ ಅಂತ ಗೊತ್ತಾಗಿದೆ. ನೋಡಿ ಇದು ಅವಾಗವಾಗ ಇಂಪಾರ್ಟೆಂಟ್ ಇನ್ಸ್ಟಾಲೇಷನ್ಸ್ ಏನಿದೆ ಅವಾಗವಾಗ ಫೇಕ್ ಹೋಕ್ಸ್ ಕಾಲ್ಸ್ಗಳು ಬರ್ತವೆ. ಏರ್ಪೋರ್ಟ್ ಇರ್ಬೋದು, ನಿಮ್ಮ ಥರ್ಮಲ್ ಪವರ್ ಪ್ಲಾಂಟ್ ಇರ್ಬೋದು, ಮೊನ್ನೆ ಯಾದಗಿರಿ ಕೋರ್ಟ್ನಾಗೂ ಕೂಡ ಬಂದಿದೆ ಹೀಗೆ. ಸೊ ಏನಿದ್ರು ಕೂಡ ಎಚ್ಚೆತ್ಕೊಂಡು ನಾವು ಸೂಕ್ತವಾದಂಥ ಕ್ರಮ ನಾವು ತೊಗೊಂಡಿದ್ದೀವಿ. ಸೊ ಇದನ್ನು ನಿರಂತರವಾಗಿ ಸೈಬರ್ ದಾಳಿಗಳಿರ್ಬೋದು, ಇಂಥ ಹೋಕ್ಸ್ ಕಾಲ್ಗಳಿರ್ಬೋದು, ಇದಕ್ಕೆ ಅಗತ್ಯ ಬೇಕಾಗಿರುವಂಥ ಸಿಬ್ಬಂದಿಗಳಿರ್ಬೋದು ಮತ್ತು ತಂತ್ರಜ್ಞಾನ ಇರ್ಬೋದು, ಎರಡನ್ನೂ ಕೂಡ ನಾವು ಅಳವಡಿಸ್ಕೊಂಡಿದ್ದೀವಿ. ಆ್ಯಂಡ್ ವಿ ವಿಲ್ ಕೀಪ್ ಸ್ಟ್ರಿಕ್ಟ್ ವಿಜಿಲೆನ್ಸ್ ಎಸ್ಪೆಷಲಿ ಆನ್ ಕ್ರೂಷಿಯಲ್ ಎಕನಾಮಿಕ್ ಇನ್ಸ್ಟಾಲೇಷನ್ಸ್. ಹೋಕ್ಸ್ ಕಾಲ್ ಮಾಡ್ತಿರೋರಿಗೆ ಶಿಕ್ಷೆಯ ಪ್ರಮಾಣ ಅಷ್ಟು ಬಿಸಿಯಾಗಿ ನೋಡಿ, ಹೋಕ್ಸ್ ಕಾಲ್ಗಳು ಇರ್ಬೋದು, ಈ ಇಮೇಲ್ಗಳು ಇರ್ಬೋದು, ಇಟ್ಸ್ ವೆರಿ ಡಿಫಿಕಲ್ಟ್ ಟು ಟ್ರೇಸ್. ಇಂಟರ್ನೆಟ್ ಪ್ರೋಟೋಕಾಲ್ ಇರ್ಬೋದು ಅಥವಾ IP ಅಡ್ರೆಸ್ಸಸ್ ಅಂತ ನಾವು ಏನು ಹೇಳ್ತೀವಿ, ಅದು ಎಲ್ಲೋ ರಷ್ಯಾಗೆ ಹೋಗ್ತದೆ, ಯಾವುದೋ ಚೈನೀಸ್ ಸರ್ವರಿಗೆ ಹೋಗ್ತದೆ, ಈಸ್ಟರ್ನ್ ಯುರೋಪಿಯನ್ ಸರ್ವರ್ಸಿಗೆ ಹೋಗ್ತದೆ, ಅಲ್ಲಿ ನಮ್ಮ ಜ್ಯೂರಿಸ್ಟಿಕ್ಷನ್ ಇರಲ್ಲ. ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಇದನ್ನು ಮ್ಯಾಪ್ ಮಾಡೋದಕ್ಕೆ. ಅನಾನಿಮಿಟಿ ಭಾಳ ಇರ್ತದೆ. ಸೊ ಬಟ್ ಆದರೂ ಕೂಡ ತಡೆ ಹಿಡಿಯೋದು ನಮ್ಮ ಜವಾಬ್ದಾರಿ. ಸೋರ್ಸನ್ನು ಕಂಡು ಹಿಡಿಯೋದು ಸ್ವಲ್ಪ ಕಷ್ಟ ಆದರೂ ಕೂಡ ಅದು ಕೂಡ ಪ್ರಯತ್ನ ನಾವು ಮಾಡ್ತೀವಿ. ಮತ್ತು ಇಂಟರ್ನ್ಯಾಷನಲ್ ಏಜೆನ್ಸಿಗಳ ಜೊತೆ ಏನು MEA ಜೊತೆ ಇರ್ಬೋದು ಅಥವಾ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಇರ್ಬೋದು, ಅವ್ರ ಜೊತೆನೂ ನಮ್ಮದು ಒಪ್ಪಂದ ಇದೆ. ಸೊ ಅಂಥದ್ದು ಏನಾದರೂ ಇದ್ದರೆ ವಿ ವಿಲ್ ಸೀಕ್ ಹೆಲ್ಪ್ ಫ್ರಮ್ ದ ಸೆಂಟ್ರಲ್ ಗೌರ್ಮೆಂಟ್ ಆಲ್ಸೋ. ಮೇಕೆದಾಟು ವಿಚಾರವಾಗಿ ತಮಿಳುನಾಡಿನಿಂದ ಯಾವುದೇ ಕಾರಣಕ್ಕೂ ಒಂದು ಇಟ್ಟಿಗೆ ಇಡೋದಕ್ಕೂ ಬಿಡಲ್ಲ ಅಂತ ಈಗ ಅಲ್ಲಿಂದ ಕಾಂಗ್ರೆಸ್ನವರೇ ಅಧ್ಯಕ್ಷ ಹೇಳಿದ್ದಾರೆ. ನೋಡಿ ಇವರೇ, ವಾಟ್ ಎವರ್ ಇಟ್ ಈಸ್, ನಾನಿರ್ಬೋದು, ನೀವಿರ್ಬೋದು, ಬೇರೆಯವ್ರು ಇರ್ಬೋದು, ವಿ ಹ್ಯಾವ್ ಟು ಗೋ ಆ್ಯಸ್ ಪರ್ ಸುಪ್ರೀಂ ಕೋರ್ಟ್ಸ್ ಡೈರೆಕ್ಷನ್. ಅವರು ಏನು ಎಕ್ಸೆಸ್ ನೀರು ಸಮುದ್ರಕ್ಕೆ ಹೋಗ್ತಾ ಇದೆ, ಅದನ್ನು ಸದ್ಬಳಕೆ ಮಾಡ್ಕೋಬೋದು ಕನ್ನಡಿಗರು ಅಂತ ಹೇಳಿದರೆ ಅದ್ರ ಪ್ರಕಾರ ನಾವು ಕ್ರಮ ತಗೋತೇವೆ. ಅದು ನನ್ನ ಪರ್ಸ್ನಲ್ ಒಪಿನಿಯನ್ನು ಅಥವಾ ನಿಮ್ಮ ಪರ್ಸ್ನಲ್ ಒಪಿನಿಯನ್ ವಿಲ್ ನಾಟ್ ಮ್ಯಾಟರ್. ನಮಗೇನು ಒಳ್ಳೆಯದಾಗಬೇಕು, ನಮ್ಮ ರೈತರಿಗೇನು ಒಳ್ಳೆಯದಾಗಬೇಕು, ಮತ್ತು ಅಲ್ಲಿಂದ ಬೆಂಗಳೂರು ನಗರಕ್ಕೆ ಕುಡಿಯೋ ನೀರಿನಿಗೆ ಬರ್ತಾಯಿದೆ. ಸೊ ಅದರ ಓವರಾಲ್ ಇದು ಒಂದು ಆರ್ಥಿಕ ಚಟುವಟಿಕೆ ಇದೆ. ಇಟ್ ಈಸ್ ಜಸ್ಟ್ ನಾಟ್ ಬರೀ ಒಂದು ಬೆಳೆದ ಪ್ರಶ್ನೆ ಅಲ್ಲ ಇದು. ಸರ್ ನಿನ್ನೆ ಮೊಬೈಲು ಇಸ್ರೋಗೆ ನಿನ್ನೆ ಬಾಂಬ್ ಬೆದರಿಕೆ ಬಂದಿದೆ ಸರ್, ಫೇಕ್ ಅಂತ ಗೊತ್ತಾಗಿದೆ. ನೋಡಿ ಇದು ಅವಾಗವಾಗ ಇಂಪಾರ್ಟೆಂಟ್ ಇನ್ಸ್ಟಾಲೇಷನ್ಸ್ ಏನಿದೆ ಅವಾಗವಾಗ ಫೇಕ್ ಹೋಕ್ಸ್ ಕಾಲ್ಸ್ಗಳು ಬರ್ತವೆ. ಏರ್ಪೋರ್ಟ್ ಇರ್ಬೋದು, ನಿಮ್ಮ ಥರ್ಮಲ್ ಪವರ್ ಪ್ಲಾಂಟ್ ಇರ್ಬೋದು, ಮೊನ್ನೆ ಯಾದಗಿರಿ ಕೋರ್ಟ್ನಾಗೂ ಕೂಡ ಬಂದಿದೆ ಹೀಗೆ. ಸೊ ಏನಿದ್ರು ಕೂಡ ಎಚ್ಚೆತ್ಕೊಂಡು ನಾವು ಸೂಕ್ತವಾದಂಥ ಕ್ರಮ ನಾವು ತೊಗೊಂಡಿದ್ದೀವಿ. ಸೊ ಇದನ್ನು ನಿರಂತರವಾಗಿ ಸೈಬರ್ ದಾಳಿಗಳಿರ್ಬೋದು, ಇಂಥ ಹೋಕ್ಸ್ ಕಾಲ್ಗಳಿರ್ಬೋದು, ಇದಕ್ಕೆ ಅಗತ್ಯ ಬೇಕಾಗಿರುವಂಥ ಸಿಬ್ಬಂದಿಗಳಿರ್ಬೋದು ಮತ್ತು ತಂತ್ರಜ್ಞಾನ ಇರ್ಬೋದು, ಎರಡನ್ನೂ ಕೂಡ ನಾವು ಅಳವಡಿಸ್ಕೊಂಡಿದ್ದೀವಿ. ಆ್ಯಂಡ್ ವಿ ವಿಲ್ ಕೀಪ್ ಸ್ಟ್ರಿಕ್ಟ್ ವಿಜಿಲೆನ್ಸ್ ಎಸ್ಪೆಷಲಿ ಆನ್ ಕ್ರೂಷಿಯಲ್ ಎಕನಾಮಿಕ್ ಇನ್ಸ್ಟಾಲೇಷನ್ಸ್. ಹೋಕ್ಸ್ ಕಾಲ್ ಮಾಡ್ತಿರೋರಿಗೆ ಶಿಕ್ಷೆಯ ಪ್ರಮಾಣ ಅಷ್ಟು ಬಿಸಿಯಾಗಿ ನೋಡಿ, ಹೋಕ್ಸ್ ಕಾಲ್ಗಳು ಇರ್ಬೋದು, ಈ ಇಮೇಲ್ಗಳು ಇರ್ಬೋದು, ಇಟ್ಸ್ ವೆರಿ ಡಿಫಿಕಲ್ಟ್ ಟು ಟ್ರೇಸ್. ಇಂಟರ್ನೆಟ್ ಪ್ರೋಟೋಕಾಲ್ ಇರ್ಬೋದು ಅಥವಾ IP ಅಡ್ರೆಸ್ಸಸ್ ಅಂತ ನಾವು ಏನು ಹೇಳ್ತೀವಿ, ಅದು ಎಲ್ಲೋ ರಷ್ಯಾಗೆ ಹೋಗ್ತದೆ, ಯಾವುದೋ ಚೈನೀಸ್ ಸರ್ವರಿಗೆ ಹೋಗ್ತದೆ, ಈಸ್ಟರ್ನ್ ಯುರೋಪಿಯನ್ ಸರ್ವರ್ಸಿಗೆ ಹೋಗ್ತದೆ, ಅಲ್ಲಿ ನಮ್ಮ ಜ್ಯೂರಿಸ್ಟಿಕ್ಷನ್ ಇರಲ್ಲ. ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಇದನ್ನು ಮ್ಯಾಪ್ ಮಾಡೋದಕ್ಕೆ. ಅನಾನಿಮಿಟಿ ಭಾಳ ಇರ್ತದೆ. ಸೊ ಬಟ್ ಆದರೂ ಕೂಡ ತಡೆ ಹಿಡಿಯೋದು ನಮ್ಮ ಜವಾಬ್ದಾರಿ. ಸೋರ್ಸನ್ನು ಕಂಡು ಹಿಡಿಯೋದು ಸ್ವಲ್ಪ ಕಷ್ಟ ಆದರೂ ಕೂಡ ಅದು ಕೂಡ ಪ್ರಯತ್ನ ನಾವು ಮಾಡ್ತೀವಿ. ಮತ್ತು ಇಂಟರ್ನ್ಯಾಷನಲ್ ಏಜೆನ್ಸಿಗಳ ಜೊತೆ ಏನು MEA ಜೊತೆ ಇರ್ಬೋದು ಅಥವಾ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಇರ್ಬೋದು, ಅವ್ರ ಜೊತೆನೂ ನಮ್ಮದು ಒಪ್ಪಂದ ಇದೆ. ಸೊ ಅಂಥದ್ದು ಏನಾದರೂ ಇದ್ದರೆ ವಿ ವಿಲ್ ಸೀಕ್ ಹೆಲ್ಪ್ ಫ್ರಮ್ ದ ಸೆಂಟ್ರಲ್ ಗೌರ್ಮೆಂಟ್ ಆಲ್ಸೋ. ಮೇಕೆದಾಟು ವಿಚಾರವಾಗಿ ತಮಿಳುನಾಡಿನಿಂದ ಯಾವುದೇ ಕಾರಣಕ್ಕೂ ಒಂದು ಇಟ್ಟಿಗೆ ಇಡೋದಕ್ಕೂ ಬಿಡಲ್ಲ ಅಂತ ಈಗ ಅಲ್ಲಿಂದ ಕಾಂಗ್ರೆಸ್ನವರೇ ಅಧ್ಯಕ್ಷ ಹೇಳಿದ್ದಾರೆ. ನೋಡಿ ಇವರೇ, ವಾಟ್ ಎವರ್ ಇಟ್ ಈಸ್, ನಾನಿರ್ಬೋದು, ನೀವಿರ್ಬೋದು, ಬೇರೆಯವ್ರು ಇರ್ಬೋದು, ವಿ ಹ್ಯಾವ್ ಟು ಗೋ ಆ್ಯಸ್ ಪರ್ ಸುಪ್ರೀಂ ಕೋರ್ಟ್ಸ್ ಡೈರೆಕ್ಷನ್. ಅವರು ಏನು ಎಕ್ಸೆಸ್ ನೀರು ಸಮುದ್ರಕ್ಕೆ ಹೋಗ್ತಾ ಇದೆ, ಅದನ್ನು ಸದ್ಬಳಕೆ ಮಾಡ್ಕೋಬೋದು ಕನ್ನಡಿಗರು ಅಂತ ಹೇಳಿದರೆ ಅದ್ರ ಪ್ರಕಾರ ನಾವು ಕ್ರಮ ತಗೋತೇವೆ. ಅದು ನನ್ನ ಪರ್ಸ್ನಲ್ ಒಪಿನಿಯನ್ನು ಅಥವಾ ನಿಮ್ಮ ಪರ್ಸ್ನಲ್ ಒಪಿನಿಯನ್ ವಿಲ್ ನಾಟ್ ಮ್ಯಾಟರ್. ನಮಗೇನು ಒಳ್ಳೆಯದಾಗಬೇಕು, ನಮ್ಮ ರೈತರಿಗೇನು ಒಳ್ಳೆಯದಾಗಬೇಕು, ಮತ್ತು ಅಲ್ಲಿಂದ ಬೆಂಗಳೂರು ನಗರಕ್ಕೆ ಕುಡಿಯೋ ನೀರಿನಿಗೆ ಬರ್ತಾಯಿದೆ. ಸೊ ಅದರ ಓವರಾಲ್ ಇದು ಒಂದು ಆರ್ಥಿಕ ಚಟುವಟಿಕೆ ಇದೆ. ಇಟ್ ಈಸ್ ಜಸ್ಟ್ ನಾಟ್ ಬರೀ ಒಂದು ಬೆಳೆದ ಪ್ರಶ್ನೆ ಅಲ್ಲ ಇದು.